ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವೆಲ್ಲ ಆಲ್ರೆಡಿ ತಮ್ನೇನಲ್ಲಿ ನೋಡಿರೋ ಹಾಗೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನೀವು ಯೂಟ್ಯೂಬಲ್ಲಿ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದರೆ ಈ 2 ಕ್ರೈಟೀರಿಯಾನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಅನ್ನೋದು ನೀವು ಕಾಣ್ಬೋದು, ಇಲ್ಲ ಅಂದರೆ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಕ್ರೈಟೀರಿಯಾನ ವಿದಿನ್ 365 ಡೇಸ್ ಅಂದರೆ ಒಂದು ವರ್ಷದ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ಈ 2 ಕ್ರೈಟೀರಿಯಾನ ಯಾವ ರೀತಿ ತುಂಬ ಬೇಗನೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಗೆ ಬರೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲನೇದಾಗಿ 1000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಈಸಿ. ಕಂಪ್ಯಾರಿಟಿವ್ಲಿ 4000 ವಾಚ್ ಅವರಿಗಿಂತ 1000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ವಿದಿನ್ 1 ಮಂತಲ್ಲೇ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ ಈ 4 ಸ್ಟೆಪ್ಸ್ಗಳನ್ನ ನಾನು ಹೇಳೋ 4 ಸ್ಟೆಪ್ಸ್ನ ನೀವು ಫಾಲೋ ಮಾಡೋದನ್ನ ವಿತಿನ್ 1 ಮಂತಲ್ಲೇ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಯಾವ್ದು ಸ್ಟೆಪ್ಸ್ ಅಂದರೆ, ಮೊದಲನೇದಾಗಿ ನಿಮ್ಮ ಯೂಟ್ಯೂಬ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಶೇರ್ ಮಾಡ್ಕೊಳೋದ್ರಿಂದ ಅಟ್ಲೀಸ್ಟ್ ಒಂದು 50 to 100 ಸಬ್ಸ್ಕ್ರೈಬರ್ಸ್ ಅಂತೂ ಆರಾಮಾಗಂತೂ ಆಗಿಬಿಡ್ತಾರೆ. ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ. ಸೊ ತುಂಬ ಜನ ಯೂಟ್ಯೂಬರ್ಸ್ ಏನು ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಬೇಡಿ ಅಂತ. ಸೊ ನಾನು ಅದನ್ನ ಹೇಳಲ್ಲ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 50 to 60 ಸಬ್ಸ್ಕ್ರೈಬರ್ಸ್ ಅಂತೂ ಆರಾಮಾಗಿ ಆಗೇ ಆಗ್ತಾರೆ. ಬೇಸಿಕ್ ನಮಗೊಂದು 1000 ಸಬ್ಸ್ಕ್ರೈಬರ್ಸ್ ಮಾಡೋ ತನಕನೂ ನಮಗೆ ಹೆಲ್ಪ್ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಇನ್ನು 2ನೇ ಪಾಯಿಂಟ್ ಬಂದುಬಿಟ್ಟು, ಆದಷ್ಟು ನಿಮ್ಮ ಯೂಟ್ಯೂಬ್ ಲಿಂಕ್ ಏನಿದೆ, ನಿಮ್ಮ ಇನ್ಸ್ಟಾಗ್ರಾಮ್, ಈಗ ಎಲ್ಲ ಕಡೆ ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ನ ಯೂಸ್ ಮಾಡ್ತಿರ್ತೀರ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರಿ ನಿಮ್ಮ ಯೂಟ್ಯೂಬ್ ಲಿಂಕು, ಹಾಗೆ ಫೇಸ್ಬುಕ್ ಪ್ರೊಫೈಲಲ್ಲೂ ನಿಮ್ಮ ಯೂಟ್ಯೂಬ್ ಲಿಂಕ್ನ ಹಾಕಿ. ಈ ರೀತಿ ಹಾಕೋದ್ರಿಂದ ನಿಮ್ಮ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅಲ್ಲಿ ಒಂದಿಷ್ಟು ಜನ ಫಾಲೋವರ್ಸು ನಿಮಗೆ ಯೂಟ್ಯೂಬಲ್ಲಿ ಕನೆಕ್ಟ್ ಆಗ್ತಾರೆ. ಸೊ ಈ ರೀತಿ ಕನೆಕ್ಟ್ ಆಗೋದ್ರಿಂದನೂ ನಿಮಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಈ 2 ಪಾಯಿಂಟಿಂದ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 50 to 100 ಅಂತೂ ಮಿನಿಮಮ್ ಆರಾಮಾಗಿ ಎಲ್ರಿಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 3rd ಪಾಯಿಂಟ್ ಬಂದುಬಿಟ್ಟು, ಆದಷ್ಟು ಲಾಂಗ್ ವೀಡಿಯೋಗಿಂತ ನೀವು ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಶಾರ್ಟ್ ವೀಡಿಯೋಗೆ ಫೋಕಸ್ ಮಾಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಯೂಟ್ಯೂಬು ಲಾಂಗ್ ವೀಡಿಯೋಗಿಂತ ಶಾರ್ಟ್ ವೀಡಿಯೋನೇ ತುಂಬ ಪುಷ್ ಮಾಡೋದು. ನೀವು ನೋಡ್ಬೋದು, ನೀವು ಕಂಟಿನ್ಯೂಸ್ ಆಗಿ 5 ದಿನ ಶಾರ್ಟ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿ ಒಂದು ಶಾರ್ಟ್ ಆದರೂ ಓಡುತ್ತೆ ಸ್ವಲ್ಪ ಚೆನ್ನಾಗಿ. ಬಟ್ ವಿಡಿಯೋಸ್ ಹಾಗಲ್ಲ, ನೀವು 10-20 ಹಾಕಿದರೆ ಒಂದಷ್ಟೇ ಚೆನ್ನಾಗಿ ಓಡೋದು. ಸೊ ಅದಕ್ಕೆ ಆದಷ್ಟು ಶಾರ್ಟ್ ವೀಡಿಯೋಗಳನ್ನ ತುಂಬ ಜಾಸ್ತಿನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅದರಲ್ಲಿ ಶಾರ್ಟ್ ವೀಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕುಕ್ಕಿಂಗು, ಸ್ಕಿನ್ ಕೇರು, ಹೇರ್ ಕೇರು, ಬ್ಯೂಟಿ ಟಿಪ್ಸು, ಈ ಥರದ್ದು ಶಾರ್ಟ್ಸ್ಗಳನ್ನ ನೀವು ಮಾಡೋದ್ರಿಂದ ತುಂಬ ಜನಕ್ಕೆ ಬೇಗ ಅಟ್ರಾಕ್ಟ್ ಆಗ್ತೀರ. ಸೊ ಈ ಥರದ್ದು ವೀಡಿಯೋಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ. ಬರೀ ನಮಗೆ ಈಗೆಲ್ಲ ಮಾಡ್ತಿದ್ದೀನಿ ಒಂದೇ ದಿನದಲ್ಲಿ ಎಲ್ಲ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಈ 1000 ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ನಿಯರ್ಲಿ 8 ಮಂತ್ಸ್ ತೊಗೊಂಡೆ. ಏಕೆಂದರೆ ನಾನು ಹೊಸ ಯೂಟ್ಯೂಬರ್, ನನಗೆ ಯಾರೂ ಇಲ್ಲಿ ಸಪೋರ್ಟ್ ಮಾಡೋರು ಇರಲಿಲ್ಲ, ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಗೈಡ್ ಮಾಡೋರು ಇರಲಿಲ್ಲ. ಸೊ ನಾನು 8 ಮಂತ್ಸ್ ತೊಗೊಂಡೆ. ಬಟ್ ನನ್ನ ಎಲ್ಲ ಸ್ಟೆಪ್ಸು ನೀವು ಫಾಲೋ ಮಾಡೋದನ್ನ ವಿದಿನ್ 1 ಮಂತಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಇವೆಲ್ಲ ಕ್ರಮಗಳನ್ನ ನೀವು ಅನುಸರಿಸಿ ಅಂತ ಹೇಳ್ತೀನಿ. ಸೊ ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಅಪ್ಲೋಡ್ ಮಾಡಿ, ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಸಬ್ಸ್ಕ್ರೈಬರ್ಸ್ಗೆ ಒಂದು ಬೋನಸ್ ಟಿಪ್ ಅಂತ ಹೇಳ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವಿತಿನ್ ಒಂದೇ ಒಂದು ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮಾಡ್ಬೋದು. ಜನೂನು ಯಾವುದೇ ರೀತಿ ಪೇಡ್ ಇಲ್ಲ. ಹಾಗೆ ಅಲ್ಲಿರೋರು ಎಲ್ಲರೂ ಕೂಡ ಯೂಟ್ಯೂಬರ್ಸೇ. ನೀವು ಯಾವುದೇ ರೀತಿ ಡೌಟ್ ಪಡೋದು ಬೇಡ. ಅವ್ರ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸು, ನಾನ್ ಆ್ಯಕ್ಟಿವ್ ಆ ಥರದ್ದೆಲ್ಲ ಬೇಡ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವುದದು ಲಿಂಕು, ಎಲ್ಲಿ ಸಿಗುತ್ತೆ, ಏನು ಅದರ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನು 2ನೇ ಬರೋದಾದರೆ 4000 ವಾಚ್ ಅವರ್ಸ್. ಇದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಜನ ಯೂಟ್ಯೂಬರ್ಸ್ ಒದ್ದಾಡ್ತಾರೆ. ಯಾಕೆಂದರೆ 1000 ಸಬ್ಸ್ಕ್ರೈಬರ್ಸ್ ನಾನು ಹೇಳಿದೆ ಆವಾಗಲೇ ತುಂಬ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ 4000 ವಾಚ್ ಅವರ್ಸು ಇದು ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಅಂತ ಹೇಳ್ತೀನಿ ಇನಿಷಿಯಲ್ ಡೇಸ್ ಯೂಟ್ಯೂಬರ್ಸಿಗೆ. ಸೊ ಮೊದಲನೇದಾಗಿ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ, ಆದಷ್ಟು 10 to 15 ಮಿನಿಟ್ಸ್ ಇರುವಂಥ ವೀಡಿಯೋಸ್ನ ಮಾಡಿ. ಈಗ ನಾನು 10 to 15 ಮಿನಿಟ್ಸ್ ವೀಡಿಯೋ ಅಂತ ನಿಮಗೆ ಹೇಳಿದೆ.
10 to 15 ಮಿನಿಟ್ಸ್ ವಿಡಿಯೋದಲ್ಲಿ ಅದಕ್ಕೆ ಏನು ಬೇಕಾಗಿರೋ ಅಷ್ಟು ವ್ಯಾಲ್ಯೂನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸುಮ್ಮನೆ 10 ರಿಂದ 15 ನಿಮಿಷ ಏನೋ ಒಂದು ಸೈಕಲ್ ಹೊಡೆದೆ ಅನ್ನೋ ಥರ ಪದೇ ಪದೇ ತೋರಿಸಿದ್ದನ್ನೇ ಹೇಳಿದ್ದನ್ನೇ ಮಾಡೋದಲ್ಲ. ಆ ಕಂಟೆಂಟಿಗೆ, ಆ ಒಂದು ವಿಡಿಯೋಗೆ ಅಥವಾ ಬ್ಲಾಗಿಗೆ ಏನು ಸೀಮಿತನೋ ಅಷ್ಟೇ ಹೇಳಿ ಇಂಟ್ರೆಸ್ಟಿಂಗ್ ಆಗಿರುವುದನ್ನು ಪ್ರೆಸೆಂಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋನಿಗೆ ವಾಚ್ ಅವರು ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ಆವ್ರೇಜ್ ಡ್ಯೂರೇಷನ್ ಜಾಸ್ತಿ ಬರೋದ್ರಿಂದ ನಿಮಗೆ ಅಟ್ಲೀಸ್ಟ್ ಒಂದು 20-15 ಅಷ್ಟಾದರೂ ವಾಚ್ ಅವರ್ಸ್ ಬಂದೇ ಬರುತ್ತೆ. ನಾನು ಈ ಪಾಯಿಂಟ್ ಹೇಳಬೇಕಾದ್ರೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತ ಅನಿಸ್ತಿದೆ. ನನ್ನ ಯೂಟ್ಯೂಬ್ ಚಾನಲೇ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ 5 ಮಿನಿಟ್ಸು 6 ಮಿನಿಟ್ಸು ಈ ಥರದ ವಿಡಿಯೋನೇ ಜಾಸ್ತಿ ಮಾಡಿದ್ದೀನಿ. ಸುಮಾರು ಜನ ನನಗೆ ಕೇಳ್ತಾರೆ, ನೀವು ತುಂಬ ಲಾಂಗ್ ವೀಡಿಯೋಸ್ ಮಾಡಿ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ನಾನೊಂದು 10 ನಿಮಿಷಕ್ಕೆ ಹೇಳಿ ಎಲಾಬ್ರೇಟ್ ಮಾಡಿ ಹೇಳೋ ವಿಚಾರನ 5 ನಿಮಿಷದಲ್ಲೇ ತುಂಬ ಕ್ಲಿಯರ್ ಆಗಿ ಹೇಳಿದೆ ಅಂದರೆ ಜನ ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಯಾವ ಥರ ಹೇಳ್ಬೋದು ಅಂದರೆ, ನನ್ನ ಒಂದು ಡೈರೆಕ್ಟಾಗಿ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ನನ್ನ ಒಂದು ರೊಟ್ಟಿ ವಿಡಿಯೋ ಅದು 6 ನಿಮಿಷದ ವಿಡಿಯೋ ಅಷ್ಟೇ. ಅದಕ್ಕೆ ತುಂಬ ಚೆನ್ನಾಗಿ ನನಗೆ ವಾಚ್ ಅವರ್ ಬಂದಿದೆ. ನಿಯರ್ಲಿ ಎಷ್ಟು ವಾಚ್ ಅವರ್ ಬಂದಿದೆ ಅಂದರೆ 80 ಅವರ್ಸ್ ವಾಚ್ ಅವರ್ಸ್ ಬಂದಿದೆ ನನಗೆ. ಸ್ಯಾರಿದಕ್ಕೆ 104 ವಾಚ್ ಅವರ್ ಬಂದಿದೆ. ಹೀಗೆ ನಾವು ಎಷ್ಟೋ ತನಕ ವಿಡಿಯೋ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಕಂಟೆಂಟ್ ಇದೆ ಆ ಡ್ಯೂರೇಷನ್ಗೆ ನಮ್ಗೆ ಅಷ್ಟು ಕಂಟೆಂಟ್ ನಮ್ಮ ಹತ್ರ ಇದೆನಾ ಅನ್ನೋದಕ್ಕೆ ನೋಡಿಕೊಂಡು ವಿಡಿಯೋ ಲೆಂತ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದು, ಇದು ಸೇಮ್ ಫಸ್ಟ್ನೇ ಪಾಯಿಂಟಿಗೆ ಕನೆಕ್ಟ್ ಆಗುತ್ತೆ. ಎರಡನೇ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಆ್ಯಾವ್ರೇಜ್ ಡ್ಯೂರೇಷನ್ ಮಿನಿಮಮ್ ಅಂದು 20% ಮೇಲಿರಬೇಕು. ಈಗ ವಿಡಿಯೋ ಅಪ್ಲೋಡ್ ಮಾಡಿದ ದಿನವೇ ಗೊತ್ತಾಗಲ್ಲ, 1-2 ಡೇಸ್ ಬಿಟ್ಟು ಆದಮೇಲೆ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ತನಕ ನಮ್ಮ ವಿಡಿಯೋ ನೋಡಿದ್ದಾರೆ ಅಂತ. ಸೊ ಅದು ಆವ್ರೇಜ್ ಬಿಲೋ ಏನಾದರೂ 25 ಬಂತು ಅಂದರೆ ನಿಮ್ಮ ವಿಡಿಯೋದಲ್ಲಿ ನೀವು ತುಂಬಾ ಚೇಂಜಸ್ ಮಾಡ್ಕೋಬೇಕು ಅಂತ ಅರ್ಥ. ಅಬೌಟ್ 25% ಬಂದಿದೆ ಅಂದರೆ ನಿಮ್ಮ ಆವ್ರೇಜ್ ಡ್ಯೂರೇಷನ್ನು ಇಲ್ಲ ನಿಮ್ಮ ವಿಡಿಯೋ ಕ್ಲಿಕ್ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ ಅಂತ. ಅಬೌಟ್ 35+ ಬಂತು, 45+ ಬಂದು ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಅಂತ ಅರ್ಥ. ಬರೀ ಒಂದು ವಿಡಿಯೋಗೆ ನೀವು ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕೋದಲ್ಲ, ಅದಕ್ಕೆ ಒಳ್ಳೆ ಕ್ರಿಯೇಟಿವ್ ಆಗಿರೋ ತಮ್ಲೇನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಅದಕ್ಕೆ ಕೆಲವೊಂದು ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ, ಮೀನ್ಸ್ಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಮಾಡಿದಾಗ ಒಂದು ವಿಡಿಯೋ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನ್ನ ಪ್ರಕಾರ. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಸೇಮ್ ಇದಕ್ಕೆ ರಿಲೇಟ್ ಆಗಿದೆ, ಕ್ರಿಯೇಟಿವ್ ಆಗಿರುವಂಥ ತಮ್ಲೈನ ನೀವು ಶೋ ಮಾಡಬೇಕಾಗತ್ತೆ. ಇವಾಗ ಯಾವುದೇ ವಿಡಿಯೋನ ನಾವು ಒಳಗೋಗಿ ನೋಡೋದಕ್ಕಿಂತ ಮುಂಚೆ ಹೊರಗಡೆ ಚೆನ್ನಾಗಿರಬೇಕಾಗುತ್ತೆ. ಸೊ ಈ ಹೊರಗಡೆ ಚೆನ್ನಾಗಿರಬೇಕು ಅಂತಂದರೆ ಕ್ರಿಯೇಟಿವ್ ಆಗಿರೋ ತಮ್ಲೈನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇವಾಗಂತೂ ChatGPT ಬರೋದ್ರಿಂದ ಎಷ್ಟು ಈಸಿ ಆಗಿದೆ ಅಂದರೆ, ನಮ್ಗೆ ಏನು ಬೇಕೋ ನಾವಲ್ಲಿ ಟೈಪ್ ಮಾಡಿದರೆ ಸಾಕು, ಅಲ್ಲಿ ನಮಗೆ ತಮ್ಲೈನ್ ಕೂಡ ChatGPTನೇ ಕೊಟ್ಬಿಡುತ್ತೆ. ಮುಂಚೆ ಎಲ್ಲ ಇನ್ಶಾಟು, ಕ್ಯಾನ್ವಾ, ಪಿಕ್ಸಾರ್ಟು ಇದೆಲ್ಲ ಮಾಡಬೇಕಾಗುತ್ತೆ. ಬಟ್ ಇವಾಗ ChatGPT ಬಂದ್ಮೇಲೆ ತುಂಬಾ ಈಸಿಯಾಗಿದೆ. ಸೊ ನೀವು ChatGPTಯಲ್ಲಿ ಯಾವುದೇ ರೀತಿ ಪೇ ಮಾಡದೇ ತುಂಬ ಇನೋವೇಟಿವ್ ಆಗಿ ನಿಮ್ಮ ತಮ್ಲೈನ ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ 4th ಪಾಯಿಂಟ್ ಬಂದುಬಿಟ್ಟು, ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಇದು ಒಂದರಿಂದನೇ ಸಾಧ್ಯ ಅಂತಲೇ ಹೇಳ್ಬೋದು. ನೀವು ವೀಡಿಯೋಸ್ ಎಷ್ಟು ಮಾಡ್ತೀರೋ, ವಿಡಿಯೋ ಒಂದು 50% ಅಂದರೆ 50% ನೀವು ಲೈವ್ ಸ್ಟ್ರೀಮಿಂಗ್ ಬಗ್ಗೆ ಫೋಕಸ್ ಮಾಡಲೇಬೇಕು. ಇನಿಷಿಯಲ್ ಡೇಸಲ್ಲಿ ನೀವು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು, ಡಾಲರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ವಾಚ್ ಅವರ್ ಮಾಡಲೇಬೇಕು. ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನನ್ನೊಬ್ಬರು ಫ್ರೆಂಡ್ ಹೇಳಿದ್ರು, ಇಲ್ಲ ನೀವು ವೀಡಿಯೋಸ್ ಮಾಡ್ತೀರಾ, ಡೈಲಿ ಅಟ್ಲೀಸ್ಟ್ 1 ಅವರ್ ಆದರೂ ಲೈವ್ ಸ್ಟ್ರೀಮಿಂಗ್ ಮಾಡಿ, ಅದರಿಂದನೂ ನಿಮಗೆ ಮಿನಿಮಮ್ ಒಂದು 4 to 5 ಅವರ್ಸ್ ಅಂತೂ ವಾಚ್ ಅವರ್ ಡೈಲಿ ಬರ್ತಾ ಹೋಗುತ್ತೆ. ಸೊ ಅದು ನಿಮಗೆ ವಿಡಿಯೋ ಜೊತೆಗೆ ಅದನ್ನು ಬರೋದ್ರಿಂದ ನಿಮ್ಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಬೇಗನೆ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಈಗಿಂದ ಡೈಲಿ 1 ಅವರ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳೋದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗಿಗೆ ಬರ್ತಾ ಇದ್ದೀನಿ. ಲೈವ್ ಸ್ಟ್ರೀಮಿಂಗಲ್ಲೂ 2 ಥರ ಇದೆ, ಒಂದು ಫೇಸ್ ಲೈವ್, ಒಂದು ಮ್ಯೂಟ್ ಲೈವ್ ಅಂತ. ನೀವು ಬೇಕಿದ್ರೆ ಫೇಸ್ ಲೈವು ಮಾಡ್ಬೋದು, ಇಲ್ವಾ ಮ್ಯೂಟ್ ಲೈವ್ ಕೂಡ ಮಾಡ್ಬೋದು. ಮ್ಯೂಟ್ ಲೈವ್ ಮಾಡೋದ್ರಿಂದ ನಿಮಗೆ ವಾಚ್ ಅವರ್ ಸ್ವಲ್ಪ ಕಡಿಮೆ ಬರುತ್ತೆ ಫೇಸ್ ಲೈವಿಗಿಂತ. ಸೊ ಬೆಟರ್ ಅಂದರೆ ಫೇಸ್ ಲೈವ್. ನೀವು ಯಾವುದೇ ರೀತಿ ಏನಾದರೂ ಕಮೆಂಟ್ ಹಾರ್ಷಾಗಿ ಮಾಡಿದ್ರು, ಆ ಥರ ಏನಾದರೂ ಇದ್ದರೆ ಅಲ್ಲೆಲ್ಲ ಹೈಡ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ ನಮಗೆ, ನಮ್ಮ ಸೇಫ್ಟಿ ಬಗ್ಗೆ ಏನಾದರೂ ಬೇರೆಯವರಲ್ಲಿ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇದ್ದರೆ, ಸೊ ಅಲ್ಲೆಲ್ಲ ನಿಮಗೆ ಸೇಫ್ಟಿ ಬಗ್ಗೆ ಸೇಫ್ಟಿ ಬಗ್ಗೆ ನಿಮ್ಮ ಪ್ರಿಕಾಷನ್ ತೊಗೋಬೋದು. ಅಲ್ಲಿ ಹೈಡ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ತುಂಬ ವೆರೈಟಿ ಆಫ್ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಐ ಹೋಪ್ ನೀವು ಈ ಎರಡೂ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ, ಈಗ ನಾನು ಹೇಳಿರೋ ಅಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ದೇ ಆಗಿದ್ದರೆ ವಿತಿನ್ 1 ಮಂತಲ್ಲೇ ನಿಮ್ಮ ಈ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ನೀವು ನೋಡ್ಬೋದು ಅಂತ ಹೇಳ್ಬೋದು.
ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ವಿತಿನ್ ಒಂದೇ ಒಂದು ವೀಕಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೋದು, ಅದು ಆರ್ಗ್ಯಾನಿಕ್ ಆಗಿ ಆ್ಯಂಡ್ ಶಾರ್ಟ್ ವೇಯಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.